ನಮಸ್ಕಾರ ರೀಪ ಎಲ್ಲರಿಗೂ. ಈಗ ನಾವು ವಿಜಾಪುರಕ್ಕೆ ಬಂದೇವಿ. ವಿಜಾಪುರದಾಗ ಶಾಸಕರು ಪದೇ ಪದೇ ಹೇಳ್ತಾರ ನಾವು ವಿಜಾಪುರ ಸಿಂಗಾಪುರ್ ಮಾಡೇವಿ ಅಂತೇಳಿ. ಆ ಸಿಂಗಾಪುರ್ ನೋಡಕ್ಕೆ ಬಂದೇವ್ರು ನಾವು. ನೋಡ್ರಿ ಸಿಂಗಾಪುರ್ ಎಷ್ಟು ಕಸ ಕಂಟಿ ಕೊಟ್ರಿ ಎಲ್ಲ ಕೊಳಚಿ ಸಹಿತ ಇಲ್ಲಿ ಹರಿದಾಡಕತ್ತೈತಿ. ಆದ್ರೆ ಇದೊಂದು ಬಾರಾ ಕಮಾನ್ ಅಂತ ಹೇಳಿ ಐತಿಹಾಸಿಕ ಸ್ಥಳ. ವಿಜಯಪುರದ ಆದಿಲ್ ಶಾ ಮಹಾರಾಜರು ಒಂದೊಂದು ಸ್ಮಾರಕಗಳನ್ನ ಕಟ್ಟಿದ್ರು. ಆ ಸ್ಮಾರಕಗಳನ್ನ ಇವತ್ತು ಸವಿ ನೆನಪಿಗಾಗಿ ಅದನ್ನು ಅಭಿವೃದ್ಧಿ ಮಾಡೋದು ಬಿಟ್ಟು ಇದನ್ನು ಏನಾದರೂ ಪ್ರವಾಸೋದ್ಯಮಿ ಇಲಾಖೆಯಿಂದ ಇಲ್ಲಿ ಶುಲ್ಕವನ್ನು ಇಟ್ಟು ಇದನ್ನು ನೋಡಲಿಕ್ಕೆ ಹೋದ್ರೆ ಸಾವಿರಾರು ಜನ ವಿದೇಶಿಗರು ಬರ್ತಾರ್ರಿ. ನೋಡ್ರಿ ಇದು ಬಾರಾ ಕಮಾನ್ ಎಷ್ಟು ಚಂದ ಕಾಣ್ತೈತಿ. ಇಂಥ ಸ್ಮಾರಕಗಳು ಎಲ್ಲಿಯಾದ್ರೂ ನಾವು ಭಾರತದಾಗ ನೋಡ್ತೇವ್ರಿ. ಇಂಥ ಪ್ರಸಿದ್ಧವಾದ ಈ ವಿಜಾಪುರ ಎಷ್ಟೊಂದು ಹಿಂದೂ ಮುಸ್ಲಿಂ ಭಾವ್ಯಕತೆ ಇರುವಂಥ ಈ ಸ್ಥಳದಲ್ಲಿ ಇವತ್ತು ನಾವು ಬಂದೇವಿ. ಸುಡು ಬಿಸಿಲು, ಚುನಾವಣೆಯ ಕಾವು, ರಣರಂಗ ಏರಾಕತೈತಿ. ಆದ್ರೆ ಬಾರಾ ಕಮಾನ್ ದೃಶ್ಯ ನಿಮಗೆ ನೇರವಾಗಿ ತೋರ್ಸಾಕತ್ತೀನಿ. ಇಂಥ ಪ್ರತಿಯೊಂದು ಐತಿಹಾಸಿಕ ಸ್ಥಳಗಳನ್ನು ಇವತ್ತು ನಾನು ಬೆಳಗಿಂದ ಸಾಯಂಕಾಲವರೆಗೆ ಇಡೀ ವಿಜಾಪುರ ಎಲ್ಲ ಸುತ್ತಾಡ್ತೀನಿ. ನಿಮ್ಗೆ ಏನೇನು ಐತ್ರಿಪ್ಪ, ಆದಿಲ್ ಶಾ ಮಹಾರಾಜರು ಏನೇನು ಮಾಡಿದರು, ಪ್ರತಿಯೊಂದು ಕೊಠಡಿಗಳು, ಅವರ ಮಹಲಗಳು, ವಿಶ್ರಾಂತಿ ಕೊಠಡಿಗಳು, ಪ್ರಸಿದ್ಧ ಪ್ರಾರ್ಥನಾ ಸ್ಥಳಗಳು ಸಹಿತ ಇಲ್ಲಿ ವಿಜಾಪುರದಲ್ಲಿ ಒಂದು ಐತಿಹಾಸಿಕ ಒಂದು ತೋರಿಸ್ಬೇಕಾಗೈತಿ. ಇಲ್ಲಿ ಗೋಳು ಗುಮ್ಮಟ ಗೊತ್ತೈತಿರಲ್ಲ, ಜಗತ್ತಿನ 7 ಅದ್ಭುತದಲ್ಲಿ ಒಂದು ಅದ್ಭುತ ಅದು ಗೋಳು ಗುಮ್ಮಟ. ಅಂಥ ಗೋಳು ಗುಮ್ಮಟ ಯಾರು ಕಟ್ತಾರ್ರಿ ಇವತ್ತ? ಅದನ್ನು ನಾವು ಸಂರಕ್ಷಣೆ ಮಾಡ್ಬೇಕು. ಇಲ್ಲಿ ಶಾಸಕ ಅದನ್ನು ಭಾಳ ಇಂಪಾರ್ಟೆಂಟ್ ಅಂತೇಳಿ ತಿಳಿದು ಅದಕ್ಕೆ ಏನಾದರೂ ಸಂರಕ್ಷಣೆ ಮಾಡಿದಾರ? ಹೇಳ್ತಾರ ಭಾಷಣದಾಗ. ನೋಡ್ರಿ ವಿಜಾಪುರಕ್ಕೆ ಬರ್ರಿ, ಸಿಂಗಾಪುರ್ ಮಾಡ್ಯಾನ ಅಂಥೇಳಿ. ಎಲ್ಲಿ ಸಿಂಗಾಪುರ್ ರೀ? ಒಂದು 2 ರೋಡ್ ಮಾಡಿರಿ, ಮೇನ್ ಹೈವೇ. ಸ್ವತಃ ಜ್ವಲಂತ ಸಾಕ್ಷಿ ಹಂಗೆ ನಾನು ಸ್ವತಃ ತಿರುಗಾಡೀನಿ. 2 ಮೇನ್ ರೋಡ್ ಮಾಡಿರಿ. 2 ಮೇನ್ ರೋಡ್ ಮಾಡೋದು ಅದೇನು ನೀವು ಸರ್ಕಾರದ ಒತ್ತಡ ತಂದು ಮಾಡುವ ಅವಶ್ಯಕತೆ ಇಲ್ಲ. ಕುಡಿಯುವ ನೀರು, ರಸ್ತೆ, ಇದು ಬೀದಿ ದೀಪ ಸರ್ಕಾರದ ಇದು ಎಸೆನ್ಷಿಯಲ್ದಾಗ ಬರ್ತೈತಿ. ಅದು ಅನುದಾನ ತಮ್ಮ ಕ್ಷೇತ್ರಕ್ಕೆ ತಾನೇ ಬರ್ತೈತಿ. ವಿಶೇಷ ಏನು ಮುತುವರ್ಜಿ ವಹಿಸ್ಬೇಕ್ರಿ ಬಸನಗೌಡ ಪಾಟೀಲ್ ಯತ್ನಾಳ್. ನಿಮಗೆ ಇವತ್ತು ನಾ ಕೇಳ್ತೀನಿ ನೇರವಾಗಿ, ಐತಿಹಾಸಿಕ ಸ್ಥಳಗಳನ್ನು ಇವನೇನು ನೀವು ಪುನರ್ ಸ್ಥಾಪನೆ ಮಾಡಬೇಡ್ರಿ, ಇವನ್ನ ಸಂರಕ್ಷಣೆ ಮಾಡ್ರಿ. ಇದಕ್ಕೊಂದು ಒಳ್ಳೆ ತರನಾಗಿ ಒಂದು ಇಲ್ಲಿ ಸೆಕ್ಯೂರಿಟಿ ಇಟ್ಟು ಇಲ್ಲಿ ಶುಲ್ಕ ಇಡ್ರಿ. ವಿದೇಶಿಗರು ಬರ್ತಾರ, ಐತಿಹಾಸಿಕ ಸ್ಥಳ ನೋಡ್ತಾರ. ಸರ್ಕಾರ ಪ್ರವಾಸೋದ್ಯಮ ಇಲಾಖೆಗೆ ಒಂದು ಏನಾದರೂ ಶುಲ್ಕ ಕಟ್ಟಿದ್ರೆ ಆದಾಯ ಕರ ಸಹಿತ ಬರ್ತೈತಿ. ಪ್ರವಾಸೋದ್ಯಮ ಇಲಾಖೆ ಮತ್ತು ಇದು ಪ್ರಾಚ್ಯ ವಸ್ತು ಇಲಾಖೆದವ್ರ ಜೊತೆ ಎಷ್ಟು ದಿವಸ ಮಾತಾಡಿದಿರಿ ಬಸನಗೌಡ ಪಾಟೀಲ್ ಯತ್ನಾಳ್ ಅವರೇ? 1000 ಎಕರೆ ಜಮೀನು ಐತಿ. ಎಷ್ಟೋ 1000 ಎಕರೆ ಜಮೀನು ಸಹಿತ ಪಾಳು ಬಿದ್ದೈತಿ, ಹಾಳು ಬಿದ್ದೈತಿ. ಇದಕ್ಕೆಲ್ಲ ನಿದರ್ಶನ ನೀವು ಮಾತಿಗೆ ಹೇಳ್ತಿರಲ್ಲ ಬಸನಗೌಡ ಪಾಟೀಲ್ ಯತ್ನಾಳ್ ಅವರೇ. ನಾನು ಬರ್ರಿ ಬಿಜಾಪುರಕ್ಕೆ ಸಿಂಗಾಪುರ್ ಮಾಡ್ಯಾನಂತೇಳಿ ಲಕ್ಷಾಂತರ ಜನರ ಮುಂದೆ ನೀವು ವ್ಯಂಗ್ಯವಾಗಿ ಅವಹೇಳನಕಾರಿಯಾಗಿ ಟೈಪ್ ನೀವು ಮಾತಾಡಿದಿರಿ. ಆದ್ರೆ ಇಲ್ಲಿ ಬಂದು ಸ್ವತಃ ನಾವು ಜ್ವಲಂತ ಸಾಕ್ಷಿಯಾಗಿ ನೋಡಿದ್ರೆ ಏನು ಇಲ್ಲಿ ಅಭಿವೃದ್ಧಿ ಆಗೈತಿ ಹೇಳ್ರಿ. ಇಲ್ಲಿ ಪ್ರತಿಯೊಂದು ಗಲ್ಲಿ ಅಡ್ಡಾಡ್ಯವ್ರಿ. ಆ ಗಲ್ಲಿಯಾಗ ಒಂದು ಗಾಡಿ ಹೋಗೋದಿಲ್ಲ, ಒಂದು ಆಂಬ್ಯುಲೆನ್ಸ್ ಹೋಗೋದಿಲ್ಲ, ಒಂದು ಏನಾರ ಹಾರ್ಟ್ ಡೆಲಿವರಿ ವ್ಯಾನ್ ಸಹಿತ ಹೋಗೋದಿಲ್ಲ. 108 ಅಂತೂ ಬಿಡ್ರಿ, ದೊಡ್ಡ ಗಾಡಿ ಆತ, ಸಣ್ಣ ಆಂಬ್ಯುಲೆನ್ಸ್ ಸಹಿತ ಹೋಗೋದಿಲ್ಲ. ಏನು ಅಭಿವೃದ್ಧಿ ಮಾಡಿದಿರಿ? ಈ ಅಭಿವೃದ್ಧಿ ನೀವೇನು ಹೇಳ್ಕೊತ ಹೊಂಟೇರಿ, ಇದಕ್ಕೆ ನಿಮಗೆ ತಕ್ಕ ಪಾಠ ಕಲಿಸ್ತಾರ. ಬರುವ ಮೇ 10ರಂದು ನಿಮ್ಮ ಭವಿಷ್ಯ ನಿರ್ಮಾಣ ಆಕೈತಿ. 5 ಗಂಟೆಗೆ ಪೆಟ್ಟಿಗೆಯಾಗ ನಿಮ್ಮ ಭವಿಷ್ಯ ನಿರ್ಮಾಣ ಆಕೈತಿ. ಇನ್ನು ನೀವು ಶಾಶ್ವತವಾಗಿ ಏನೇನು ಹೇಳಿದಿರಿ ನಾವು ನಂಬಿದ್ವಿ. ಬಸನಗೌಡ ಪಾಟೀಲ್ ಯತ್ನಾಳ್ ಏನು ಚಂದ ಮಾಡ್ಯಾರಪ್ಪ, ಬಿಜಾಪುರ ಸಿಂಗಾಪುರ್ ಮಾಡೀನಿ ಬರೀ ನೋಡ್ರಿ ಅಂದರು. ಈ ಚಾಲೆಂಜ್ ಸ್ವೀಕಾರ ಮಾಡಿ ಬನ್ನಿ. ಆದ್ರೆ ನೀವೇನು ಮಾಡಿದಿರಿ? ಇಲ್ಲಿ ಯಾವುದೇ ಒಂದು ಸಮುದಾಯಕ್ಕೆ ಪದೇ ಅವಹೇಳನಕಾರಿ ಆ ಸಮುದಾಯನ ತುಚ್ಛವಾಗಿ ಮಾತಾಡ್ತೀರಿ. ಇಲ್ಲಿ ಎಷ್ಟೋ ಜನರನ್ನು ನಾವು ಕೇಳಿದ್ದೀವಿ, ಹೆಂಗದಿರಿಪ್ಪ ನೀವು ಹಿಂದೂ ಮುಸ್ಲಿಮ? ಏನ್ರಿ ಸಾಹೇಬ್ರ, ನಾವು ಭಾಳ ಅಂತಮ್ರಗತಿ ಇದೀವಿ. ನಾವು ಪ್ರತಿ ರಂಜಾನ್ ಬರಲಿ, ಬಕ್ರೀದ್ ಬರಲಿ, ನಾವೇನೋ ಊಟ ಉಪಚಾರ ಮನ್ಯಾಗೆಲ್ಲ ಬಿರಿಯಾನಿ ಮಾಡಿರ್ತೀವಿ, ಎಷ್ಟೊಂದು ಖುಷಿಯಿಂದ ತಿನ್ನಾಗತ್ತೀವಿ. ಈ ಪುಣ್ಯಾತ್ಮ ಯಾವಾಗ ಬಂದ ಅವಾಗಿಂದ ನಾವು ಆ ಜನರನ್ನ ಕರಿಯೋ ಪರಿಸ್ಥಿತಿನೂ ನಿರ್ಮಾಣ ಆಗೋತು. ಅವರ ಬೇರೆ ಅದಾರ್ರಿ, ನಾವು ಬೇರೆ ಆಗ್ಯವು. ಅವ್ರ ಕಡೆಯಿಂದ ಬರಾಕತ್ತಾರಂದ್ರೆ ಈ ಕಡೆಯಿಂದ ತಪ್ಪಿಸಿ ಹೋಗೋ ಪರಿಸ್ಥಿತಿ ನಿರ್ಮಾಣ ಆಗೈತಿ. ಈ ನಡುಗೋಡೆ ಕಟ್ಟಿದವ್ರು ಯಾರು? ಈ ನಡುಗೋಡೆ ಕಟ್ಟಿದಂಥ ಪುಣ್ಯಾತ್ಮ ಯಾರು? ಅವನೇ ಬಸನಗೌಡ ಪಾಟೀಲ್ ಯತ್ನಾಳ್. ಬಸವಣ್ಣ ನಾಡಿನಾಗ ಹೆಂಗಿರ್ತಾರ್ರಿ, ಹೆಂಗೆ ತಗೊಂಡು ಹೋದರು ಬಸವಣ್ಣ ನಾಡರು. ಕಾಯಕದ ಕೆಲಸ ಮಾಡಿದರು, ಅನ್ನ ದಾಸೋಹದ ಕೆಲಸ ಮಾಡಿದರು, ಅರಸಿ ಬಂದವನಿಗೆ ಅನ್ನ ನೀಡಿದರು, ನೀರಡಿಸಿದವನಿಗೆ ನೀರು ನೀಡಿದರು. ಇಂಥ ಸೂಫಿ ಸಂತರ ಸಹಿತ ನಾವು ಹೋಗಿ ನಿನ್ನೆ ಅನೇಕ ಸೂಫಿ ಸಂತರ ಜೊತೆ ನೇರ ಸಂಬಂಧ ಮಾತಾಡಿದಾಗ ಅಲ್ಲಿ ಎಲ್ಲ ಧರ್ಮದ ಜನರು ಆ ಸೂಫಿ ಸಂತರ ಮನೆಯಲ್ಲಿದ್ದರು, ಅವ್ರ ದರ್ಶನ ಪಡಿತಾ ಇದ್ರು, ಅವ್ರದ್ದು ಆಶೀರ್ವಾದ ಪಡಿತಾ ಇದ್ರು. ಆದ್ರೆ ನೀವೇನು ಮಾಡಾಕತ್ತೀರಿ? ಈ ಬಿಜಾಪುರದ ಇತಿಹಾಸದಾಗ ಅನೇಕ ಶಾಸಕರಾದರು, ಅನೇಕ ಮಂತ್ರಿಗಳಾದರು, ಉತ್ತರ ಕರ್ನಾಟಕದಿಂದ ಮುಖ್ಯಮಂತ್ರಿಗಳು ಸಹಿತ ಆದರು. ಆದರೆ ನೀವೇನು ಮಾಡಾಕತ್ತೀರಿ? ಯಾಕೆ ನಿಮಗೆ ಶಾಪತಿ ಐತಿ ಹೇಳ್ರಿ? ನೋಡು, ನೀವು ಮುಖ್ಯಮಂತ್ರಿನೂ ಆಗುವಾರಿ, ಇನ್ನು ನೀವು ಶಾಸಕರು ಸಹಿತ ಆಗೋದಿಲ್ಲ ಇನ್ನು ನಾಳೆ.
ಇಂಥ ಕೆಟ್ಟ ಪರಿಸ್ಥಿತಿ ಇದ್ದಾಗೂ ಸಹಿತ ಇನ್ನೂ ನೀವು ಸುಧಾರಣೆ ಮಾಡಕ್ ತಯಾರಿಲ್ಲ. ನೀವು ಸ್ವತಃ ಸುಧಾರಣೆ ಆದ್ರೆ ವಿಜಾಪುರ ಸುಧಾರಣೆ ಆಕೈತಿ. ನೀವು ಭಾಳ ಸಲ ಹೇಳಿದ್ರಿ ನೋಡ್ಬರ್ರಿ ಅಂತ ಹೇಳಿ. ನಾ ಸ್ವತಃ ಬನ್ನಿ, ಪ್ರತಿಯೊಂದು ಗಲ್ಲಿ ಅಡ್ಡಾಡಕತ್ತಾನ, ಪ್ರತಿಯೊಂದು ರೋಡ್ ನೋಡಕತ್ತಾನ. ಕುಡಿಯಾಕ ನೀರಿಲ್ಲ. ಎಷ್ಟೋ ರೊಕ್ಕ ತುಂಬ್ತಾರ ತಿಂಗಳ, 15 ದಿವಸದಿಂದ ಕುಡಿಯಾಕ ನೀರಿಲ್ಲ. ಏನ್ರಿ ಬಸನಗೌಡ ಪಾಟೀಲ್ ಯತ್ನಾಳ್, ಕುಡಿಯುವ ನೀರು ಉಚಿತ, ದೇವ್ರು ಕೊಟ್ಟಂತ ಸೃಷ್ಟಿ ಇದು. ನೋಡ್ರಿ ಇಂತಿಂಥ ಇಮಾರತುಗಳದಾವ, ಇಂಥ ಕಟ್ಟಡಗಳು ನೋಡಿದಿರಿ, ಕಟ್ಟಿದಿರಿ ಮಹಾರಾಜಗಳು ಎಂತಾದರು. ಇಂಥ ಕಟ್ಟಡಗಳ ಸಂರಕ್ಷಣೆ ಮಾಡೋ ಸಲುವಾಗಿ ಎಷ್ಟು ಸಲ ಬಾರಾಕಮಾನಕ್ಕೆ ಬಂದಿರಿ. ಇಲ್ಲಿ ಗಗನ ಮಹಲುಗಳದಾವ, ಗೋಳಗುಮ್ಮಟ ಅಂತ ವಿಶ್ವವಿಖ್ಯಾತ ಐತಿ. ಎಷ್ಟೋ ಪುರಾತತ್ವ ಇಲಾಖೆಯ ಅನೇಕ ಪ್ರಾರ್ಥನಾ ಸ್ಥಳಗಳು ಹಾಳ ಬಿದ್ದು ಪಾಳ ಬಿದ್ದಾವ. ಗಟರ ಹರಿಯಾಕತೈತಿ, ಕೊಳಚಿ ನೀರು ಬೀಳಾಕತೈತಿ, ಕಸ ಕಡ್ಡಿ ಎಲ್ಲಿ ನೋಡಿದೆ ಅಲ್ಲಿ ನೋಡಾಕತ್ತೀರಿ. ಇದನ್ನ ಏನು ಸುಧಾರಣೆ ಮಾಡ್ತೀರಿ? ಬಿಜಾಪುರ ಜನತೆ, ಮಹಾಜನತೆ, ನಿಮ್ಗೊಂದು ವಿನಂತಿ, ನೀವು ಭಾವ್ಯಕತೆಯಿಂದ ಇರಬೇಕು. ಇದು ಬಸವಣ್ಣ ನಾಡಿನಾಗ ಭಾಳ ಖುಷಿಯಿಂದ ಇರ್ಬೇಕು, ಭಾಳ ಪ್ರೀತಿಯಿಂದ ಇರ್ಬೇಕು, ಕೂಡಿ ಬಾಳಬೇಕು, ಸಮನಾಗಿ ಹೋಗಬೇಕು, ಸಮಾನತೆಯ ವೇದಿಕೆ ಮೇಲೆ ಹೋಗಬೇಕು. ಅಂದ್ರನ ಒಂದು ಭಾವ್ಯಕತೆಯ ಸಂಕೇತ ಬಸವಣ್ಣ. ಅನ್ನ ನಾಡಿನಲ್ಲಿ ನಾವೆಲ್ಲರೂ ಒಂದದೇ ಅನ್ನೋದು ನೀವು ತೋರಿಸ್ಕೊಡ್ಬೇಕು. ಹಂಗಾದ್ರೆ ಇಂಥ ಶಾಸಕನ ಮನಿ ಕಳಿಸ್ಬೇಕಲ್ರಿ. ಮತದಾನದ ಹಕ್ಕು ನಿಮ್ಮ ಕೈಯಾಗೈತಿ, ಮತದಾನದ ಅಸ್ತ್ರ ನಿಮ್ಮ ಕೈಯಾಗೈತಿ. ಇದೇ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಪುಣ್ಯಾತ್ಮರು ಒಂದು ಅಸ್ತ್ರ ಕೊಟ್ಟಾರ. ಯಾವನ ಹೊರಗೆ ಹಾಕಬಹುದು, ಯಾವನ ಒಳಗೆ ತಗೋಬಹುದು, ಯಾವನ ಗದಿಗೆ ಏರಿಸ್ಬಹುದು, ಯಾವನ ಗದಿಗೆದಿಂದ ಕೆಳಗಿಳಿಸ್ಬಹುದು. ಇದೊಂದು ನಿದರ್ಶನ. ಇವತ್ತು ಒಂದು ನಿಮಗ ಇದು ಬಾರಾಕಮಾನದ ಒಂದು ದೃಶ್ಯ ತೋರ್ಸಾಕತ್ತೀನಿ. ಈ ಬಾರಾಕಮಾನದ ಇತಿಹಾಸ ಎಲ್ಲ ಹೇಳಿದೀನಿ. ಇದನ್ನ ಸಂರಕ್ಷಣೆ ಮಾಡಬೇಕು. ಅದು ಅರ್ಧಕ್ಕೆ ನಿಂತೈತಿ. ಆದ್ರ ಈ ಬಾರಾಕಮಾನ್ ನಿಜವಾಗಿ ಇದು ಒಂದು ವಿಜಾಪುರದ ಪ್ರಮುಖ ಕಿರೀಟ, ಇದೊಂದು ರತ್ನ. ಇಂಥ ಪ್ರಾಚ್ಯ ವಸ್ತು ಇಲಾಖೆದವರು ಸಹಿತ ಎಷ್ಟು ಸಾರಿ ನೀವು ಕ್ಯಾಬಿನೆಟ್ದಲ್ಲಿ ಆಗಲಿ, ಕ್ಯಾಬಿನೆಟ್ ಮಂತ್ರಿಗಳ ಜೊತೆ, ಮುಖ್ಯಮಂತ್ರಿಗಳ ಜೊತೆ ಹೋಗಿ ವಿಶೇಷ ಅನುದಾನ ಪ್ರಾಚ್ಯ ವಸ್ತು ಇಲಾಖೆಗಳಿಂದ ಈ ಸಂರಕ್ಷಣೆ ಮಾಡುವ ಸಲುವಾಗಿ ಈ ಕಟ್ಟಡಗಳನ್ನು ಎಷ್ಟು ಕೋಟಿ ರೂಪಾಯಿ ತಂದಿದ್ದೀರಿ ಬಸನಗೌಡ ಪಾಟೀಲ್ ಯತ್ನಾಳ್ ಅವರೇ. ಯಾವ ರೀತಿ ಸುಧಾರಣೆ ಮಾಡಿದ್ದೀರಿ ನೀವು ವಿಜಾಪುರ. ಇವತ್ತು ವಿಜಾಪುರ ಸಿಂಗಾಪುರ ಅಲ್ಲ, ವಿಜಾಪುರ ಕೊಳಚಾಪುರ ಆಗೈತಿ. ಎಷ್ಟು ಸುಂದರ ಕಾಣ್ತಿತ್ತಂತ ಹೇಳಿದ್ರಿ. ಸ್ವತಃ ನಾ ಬನ್ನಿ, ನೋಡಿದ ತಕ್ಷಣ ನನಗ ದಿಗ್ಭ್ರಮೆ ಆಗಾಕತೈತಿ. ಇಲ್ಲಿ ಜನ ವಸತಿ ಮಾಡೋರ ಪರಿಸ್ಥಿತಿ ಏನಾಗಿರ್ಬೇಕು. ಉಸಿರುಗೊಟ್ಟ ವಾತಾವರಣ ಕೆಲವು ಓಣ್ಯಾಗ ನೋಡ್ಬೇಕ್ರಿ. ಎಷ್ಟೋ ಜನಜಂಗುಳಿ ಅಂತ ಪ್ರದೇಶ ಐತಿ ಅಲ್ಲಿ. ಆದ್ರೆ ಆ ಪ್ರದೇಶದಾಗ ನಮಗೆ ಇಷ್ಟ ವಿಚಿತ್ರ ಅನಿಸ್ತು. ಕೆಲವ್ರನ್ನ ಹೋಗಿ ಕೇಳಿದ್ವಿ ನಾವು, ಬಡಬಗ್ಗರನ್ನ, ಏನ್ರಿ ಹೆಂಗ್ರಿ ಅಂತೇಳಿ. ಏನು ಮಾಡೋದ್ರಿ, ಶಾಸಕನ ಮುಖಾನ ನೋಡಿಲ್ಲ ನಾವು. 5 ವರ್ಷ ಆದ್ರೂ ನಮ್ಮ ಕಡೆ ಇಲ್ಲಿ ಹಾದೇ ಇಲ್ಲ. ಅವ್ರು ಬರೇ ಫೇಸ್ಬುಕ್ ಮತ್ತು ಯೂಟ್ಯೂಬ್ದಾಗ ಮತ್ತು TV ಚಾನಲ್ದಾಗ ಭಾಷಣ ಮಾಡ್ತಾರ. ಏನು ಸಿಕ್ಕದ ಬೇದಾಡ್ತಾರ, ಎಲ್ಲಾರನ್ನೂ ಅವಹೇಳನ ಮಾಡ್ತಾರ. ಅದ್ರ ಸಲುವಾಗಿ ನಾವು ಈ ಸಾರಿ ತೀರ್ಮಾನ ತಗೊಂಡ್ರು ನೋಡ್ರಪ್ಪ, ಅವ್ರನ್ನ ಮನೆಗೆ ಕಳಿಸ್ತೇವೆ ಅಂತೇಳಿ. ಹಂಗಾದ್ರೆ ಇನ್ನು ಎಚ್ಚರ ಆಗೋದು ಅವಶ್ಯಕತೆ ಇಲ್ಲ. ಬಸನಗೌಡ ಪಾಟೀಲ್ ಯತ್ನಾಳ್ ನಿಮ್ಮ ಎದುರಾಳಿ ಈ ಸಾರಿ ನಿಮಗೆ ಬಿಗ್ ಶಾಕ್ ಕೊಡ್ತಾರ. ಇದು ನಿಮ್ಮದು ರಾಜಕೀಯ ಕೊನೆ ಅಂತಾಕೈತಿ. ಇದೇ ಇವತ್ತು ವಿಜಾಪುರ ಸ್ಥಳದಲ್ಲಿ ಬಂದು ನಿಂತು ಈ ಬಾರಾಕಮಾನ ಮುಂದೆ ಈ ಸುದ್ದಿ ಪ್ರಸಾರ ಮಾಡಕತ್ತೀನಿ. ಹಂಗಾದ್ರೆ ನೀವು ಕಾಕಾನ ಖಡಕ್ ಚಾನಲ್ ನಂಬರ್ 1 ಚಾನಲ್ ನೀವು ಫಾಲೋ ಮಾಡ್ರಿ, ಲೈಕ್ ಮಾಡ್ರಿ. ಯಾಕಂದ್ರೆ ನೀವು ಬುದ್ಧಿವಂತ ಜನ, ಪ್ರಜ್ಞಾವಂತ ಜನ, ಐತಿಹಾಸಿಕ ಸ್ಥಳದಲ್ಲಿ ಹುಟ್ಟಿದಂಥ ಪುಣ್ಯಾತ್ಮರು ನೀವು. ನಿಮ್ಮಲ್ಲಿ ಬಲ ಐತಿ, ನಿಮ್ಮಲ್ಲಿ ಶಕ್ತಿ ಐತಿ, ನಿಮ್ಮಲ್ಲಿ ಯುಕ್ತಿ ಐತಿ, ನಿಮ್ಮಲ್ಲಿ ಭಕ್ತಿನೂ ಐತಿ, ನಿಮ್ಮಲ್ಲಿ ಸಮುದಾಯಗಳ ಸಾಮರಸ್ಯದಿಂದ ಬದುಕುವಂಥ ನಿಮ್ಮಲ್ಲಿ ಒಂದು ಸಂಕೇತ ಐತಿ. ಅದಕ್ಕೋಸ್ಕರ ಇದೊಂದು ಬಾರಾಕಮಾನ್ ದೃಶ್ಯ. ಇನ್ನು ಮುಂದಿನ ಮತ್ತೊಂದು ಐತಿಹಾಸಿಕ ಸ್ಥಳಕ್ಕೆ ಹೋಗ್ತೀನಿ. ನಮಸ್ಕಾರ.